ಪರಿಶಿಷ್ಟ ಪಂಗಡಗಳ ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಗೆ ಆಗ್ರಹಿಸಿ ಹೋರಾಟ ಸಮಿತಿ ವತಿಯಿಂದ ಇಂದು ಮೊಳಕಾಲ್ಮೂರಿನಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ರಾಜ್ಯ ಸರ್ಕಾರ ವಾಲ್ಮೀಕಿ ಸಮುದಾಯದ ಮೇಲಿನ ಅನ್ಯಾಯವನ್ನು ಸರಿಪಡಿಸಲು ವಿಫಲವಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದ ಶಾಸಕರಾದ ಎನ್.ವೈ. ಗೋಪಾಲಕೃಷ್ಣ ಅವರ ಕಚೇರಿ ಎದುರು ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕರ ಕಚೇರಿ ಸಮೀಪ ನಡೆದ ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿ ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆ ಖಚಿತವಾಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಯಾದಗಿರಿ ಜಿಲ್ಲಾ ರಾಜ್ಯ ವಾಲ್ಮೀಕಿ ಸಂಘದ ಅಧ್ಯಕ್ಷ ಮಾರೆಪ್ಪ ನಾಯಕ ಮಗದಂಪುರ, ಎಸ್ಸಿ/ಎಸ್ಟಿ ನಕಲಿ ಜಾತಿ ಪ್ರಮಾಣಪತ್ರಗಳ ತಡೆ ಸಮಿತಿ ರಾಜ್ಯಾಧ್ಯಕ್ಷ ಶ್ರವಣಕುಮಾರ್ ಡಿ. ನಾಯಕ ಕಲಬುರ್ಗಿ, ಚಿತ್ರನಾಯಕ ವೇದಿಕೆಯ ಅಧ್ಯಕ್ಷ ಕೆ.ಟಿ. ಪ್ರಶಾಂತ್ ಕುಮಾರ್ ಚಿತ್ರದುರ್ಗ, ದೊಡ್ಡಯ್ಯ ನಾಯಕ, ಶರಣಪ್ಪ ಜಾಕನಹಳ್ಳಿ, ದೊಡ್ಡಯ್ಯಾರ್ರಿ ಸ್ವಾಮಿ ಬಳ್ಳಾರಿ, ನಿಂಗಣ್ಣ ಚಿಗುರುಹಳ್ಳಿ, ಶ್ರೀ ಮಹರ್ಷಿ ವಾಲ್ಮೀಕಿ ಹಿತರಕ್ಷಣೆ ಸಮಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಾನಗಲ್ ಮೊಳಕಾಲ್ಮೂರು, ಕಾರ್ಯದರ್ಶಿ ಎನ್.ಪಿ. ಪ್ರಭಾಕರ್ ಸೇರಿದಂತೆ ಸಮುದಾಯದ ಮುಖಂಡರು, ಹಿರಿಯರು, ಚುನಾಯಿತ ಪ್ರತಿನಿಧಿಗಳು ಹಾಗೂ ವಾಲ್ಮೀಕಿ ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಕೀಲರಾದ ಅಶೋಕ್ ಬೆಳಗಟ್ಟ ಮಾತನಾಡಿ, ಸಾಂವಿಧಾನಿಕ ಹಕ್ಕುಗಳ ಪ್ರಶ್ನೆಯಲ್ಲಿ ಯಾವುದೇ ರಾಜಿ ಸಾಧ್ಯವಿಲ್ಲ. ವಾಲ್ಮೀಕಿ ಸಮುದಾಯಕ್ಕೆ ದೊರೆಯಬೇಕಾದ ನ್ಯಾಯವನ್ನು ಸರ್ಕಾರ ತಕ್ಷಣ ಒದಗಿಸಬೇಕು. ಇಲ್ಲದಿದ್ದರೆ ಕಾನೂನು ಹೋರಾಟ ಸೇರಿದಂತೆ ವಿವಿಧ ಹಂತದ ಹೋರಾಟಗಳನ್ನು ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು. ಚಿತ್ರನಾಯಕ ವೇದಿಕೆಯ ಅಧ್ಯಕ್ಷ ಕೆ.ಟಿ. ಪ್ರಶಾಂತ್ ಕುಮಾರ್ ಮಾತನಾಡಿ, ಸಮುದಾಯದ ಧ್ವನಿಯನ್ನು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ. ಸರ್ಕಾರ ಸ್ಪಷ್ಟ ನಿಲುವು ಪ್ರಕಟಿಸಿ ನಮ್ಮ ಬೇಡಿಕೆಗಳಿಗೆ ಸಮಯಬದ್ಧ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯ ವೇಳೆ ಸರ್ಕಾರವು ತಕ್ಷಣವೇ ಸಮುದಾಯದ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿ ಎಚ್ಚರಿಕೆ ನೀಡಲಾಯಿತು. ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಸಂಘಟಕರು ತಿಳಿಸಿದ್ದಾರೆ. ವರ್ಗ 2ರಲ್ಲಿರ್ತಕ್ಕಂಥ ಜನಾಂಗದವರು ಗೋಂಡ ಮತ್ತು ರಾಜಗೊಂಡದ ಹೆಸರಿನಲ್ಲಿ 2.5 ಲಕ್ಷ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಇವತ್ತು ಪಡ್ಕೊಂಡು ಸಂಪೂರ್ಣ ಅಲ್ಲಿರ್ತಕ್ಕಂಥ ಪ್ರವರ್ಗ 2ದರೆಲ್ಲ ಗೋಂಡ ಆಗಿ ಪರಿಶಿಷ್ಟ ಪಂಗಡ ಏನು ಸವಲತ್ತುಗಳನ್ನು ಪಡಿತಾ ಇದ್ದಾರೆ. ಅದು ಒಂದು ಕಡೆಗೆ ನಮಗೆ ಸಿಗಬೇಕಾದಂಥ ಸವಲತ್ತುಗಳು, ನಮ್ಮ ಯುವಕರಿಗೆ ಸಿಗಬೇಕಾದಂಥ ಉದ್ಯೋಗಗಳು, ನಮ್ಮ ಜನಾಂಗಕ್ಕೆ ಬಡವರಿಗೆ ಸಿಗಬೇಕಾದಂಥ ಅನೇಕ ಯೋಜನೆಗಳು ಮತ್ತು ನಮ್ಮ ಸರ್ಕಾರಿ ನೌಕರಿಗೆ ಸಿಗಬೇಕಂತ ಬಡ್ತಿಗಳು ಇವತ್ತು ನಿಂತು ಹೋಗಿವೆ. ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತಿದ್ವಿ. ಈ ಏನು 2020 ನಂತರ ಈ ನಾಯಕ ತಳವಾರ ನಾಯಕ ಪರಿವಾರದ ಗೊಂದಲಕ್ಕಾಗಿ ಸರ್ಕಾರ ಅನೇಕ ಸುತ್ತಲುಗಳನ್ನು ಹೊರಡಿಸಿತು. ಅದಾದ ನಂತರ ಏನು ಈ ರಾಜ್ಯದ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು 31/10/2022 ಕಲಬುರಗಿಯ ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ಒಂದು ತಪ್ಪು ಹೇಳಿಕೆ ಮುಖಾಂತರ ಸಂವಿಧಾನ ಬಾಹಿರವಾಗಿ, ಕಾನೂನು ಬಾಹಿರವಾಗಿ ಏನು ಪ್ರವರ್ಗ 1ರಲ್ಲಿ ಬರ್ತಕ್ಕಂಥ ಕೋಲಿ ಕಬ್ಬರಿಗ ಸಮಾಜದವರಿಗೆ, ವೃತ್ತಿ ಸೂಚಕರಾದ ತಳವಾರರಿಗೆ ನಾನು ಸುಮ್ಮನೆ ಬಂದಿಲ್ಲ, ಖಾಲಿ ಕೈಯಲ್ಲಿ ಬಂದಿಲ್ಲ, ಅವರಿಗೆ ಎಸ್ಟಿ ಪ್ರಮಾಣ ಪತ್ರ ತೆಗೆದುಕೊಳ್ಳಕ ಆದೇಶ ತಂದೀನಿ ಅಂತ ಹೇಳಿ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಹೇಳಿಕೆ ನೀಡಿ ಸಮಾಜದಲ್ಲಿ ಮಧ್ಯದಲ್ಲಿ ವೈಷಮ್ಯವನ್ನು ಉಂಟು ಮಾಡಿ ಸಾಮರಸ್ಯವನ್ನು ಹಾಳು ಮಾಡ್ಲಿಕ್ಕ ಅಂದಿನ ಮುಖ್ಯಮಂತ್ರಿ ಕಾರಣ ಆದರು. ಅಂದಿನ ಸಚಿವ ಸಂಪುಟದಲ್ಲಿ ಇರತಕ್ಕಂಥ ನಮ್ಮ ಸಮುದಾಯದ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀರಾಮುಲು ಅಣ್ಣ, ಇದು ಅನ್ಯಾಯ ಆಗ್ತಾ ಇದೆ, ಇದು ನಾಯಕ ಜನಾಂಗದ ತಳವಾರಿಗೆ, ನಾಯಕ ಜನಾಂಗದ ಪರಿವಾರದವರಿಗೆ ಇದು ಎಸ್ಟಿ ಸೌಲಭ್ಯ ಕೊಟ್ಟಿದ್ದಾರ, ಇದು ಮುಖ್ಯಮಂತ್ರಿ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ, ವಾಪಸ್ ಪಡ್ರಿ ಅಂತೇಳಿ ಅವ್ರ ಗಮನಕ್ಕೆ ತಂದಾಗ ಯಾವುದೇ ಬಾಯಿ ಬಿಡ್ಲಿಲ್ಲ. ನಮ್ಮ ಶಾಸಕರಿಗೆ ಬಾಯಿ ಬಿಡ್ಕೊಂಡಿವಿ, ಅವತ್ತೂ ಮನವಿ ಕೊಟ್ಟಿವಿ, ಯಾವುದು ಬಾಯಿ ಬಿಡ್ಲಿಲ್ಲ. ಅವತ್ತೇ ಯಾದಗಿರಿ ಜಿಲ್ಲೆಯಲ್ಲಿ ನವೆಂಬರ್ 1ರಂದು 2022 ಏನು ಸಮಾಜ ಕಲ್ಯಾಣ ಮಂತ್ರಿಯಾದ ಶ್ರೀರಾಮುಲು ಅವರಿಗೆ, ಅಲ್ಲಿರ್ತಕ್ಕಂಥ ಶಾಸಕ ಸುರಪುರದ ಶಾಸಕ ರಾಜುಗೌಡ ಅವರಿಗೆ ಮತ್ತು ಇತರಿಗೆ ಮುತ್ತಿಗೆ ಹಾಕಿ, ನಮ್ಮ ಶ್ರವಣ್ ಕುಮಾರ್ ಮತ್ತು ನಮ್ಮ ಟೀಮ್ ಎಲ್ಲ ಮುತ್ತಿಗೆ ಹಾಕಿ ಇದನ್ನ ಆದೇಶವನ್ನು ವಾಪಸ್ ತಕ್ಕಬೇಕು, ಇಲ್ಲಂದ್ರೆ ನಿಮ್ಮನ್ನು ಸೋಲಿಸ್ತಕ್ಕ ನಾವು ಬಿಡುದಿಲ್ಲ ಅಂತೇಳಿ ಅವತ್ತ ವಾಗ್ದಾನ ಕೊಟ್ಟಿವಿ. ರಾಜ್ಯದಲ್ಲಿ ಏನು ಈಗ ನಡೀತಾ ಇರತಕ್ಕಂಥ ನಕಲಿ ಜಾತಿ ಪ್ರಮಾಣ ಪತ್ರದ ವಿರುದ್ಧ ಏನು ನಮ್ಮ ಶಾಸಕರೇ ರಿಸರ್ವೇಷನಲ್ಲಿ ಗೆದ್ದಂಥ ಶಾಸಕರ ಕಚೇರಿಗಳ ಮುಂದೆ ಈ ಒಂದು ನಮ್ಮ ಏನು ನಕಲಿ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಇತರೆ ಏನು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ ಆಗಿರ್ತಕ್ಕಂಥ ಸರ್ಕಾರಗಳ ಲೋಪದೋಷದ ವಿರುದ್ಧ ಈ ಒಂದು ಧರಣಿ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಒಂದು ಧರಣಿ
ಏನು ಇವರಿಗೆ ಈ ಒಂದು ರಿಸರ್ವೇಷನಲ್ಲಿ ಗೆದ್ದಿದ್ದಾರೋ ಈ ಶಾಸಕರು ಆದಷ್ಟು ಪರಿಶಿಷ್ಟ ಪಂಗಡದ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿಯಾಗಬೇಕು ಅಂತ ಒಂದು ಧ್ವನಿ ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಸಂಘಟನಾಕಾರರು ಹೋರಾಟಗಾರರು ಇವತ್ತು ಅವರ ಮನೆ ಮತ್ತು ಕಚೇರಿಗಳ ಮುಂದೆ ಧರಣಿ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಏನು ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೆ LG ಅವನವರು ಈ ಒಂದು ಪರಿಶಿಷ್ಟ ಪಂಗಡದ ವಿಚಾರವಾಗಿ ಏನು ಗಿರಿಜನ ಇವು ಟ್ರೈಬಲ್ ಕಮ್ಯುನಿಟಿ ಅಂತೇಳಿ ಇವತ್ತು ರಿಸರ್ವೇಷನ್ ಕೊಟ್ಟಿದ್ದಾರೋ ಅದನ್ನು ಸದ್ಬಳಕೆ ಸರಿಯಾಗಿ ಆಗ್ತಿಲ್ಲ. ಏನಿದ್ರು ಗೆಲ್ಲೋವರೆಗೂ ಒಂಥರ ಗೆದ್ದ ಮೇಲೆ ಸರ್ಕಾರಗಳು ಬಂದಂಥ ಪರಿಸ್ಥಿತಿಯಲ್ಲಿ ಭಾಳ ಅದನ್ನು ಎಚ್ಚರಿಕೆ ಇಲ್ದಿರ ಅವರು ಧ್ವನಿಯಾಗ್ದಿರ ತಮ್ಮ ಏನು ಶಾಸಕ ಸ್ಥಾನದ ನಮ್ಮ ಕೆಲಸ ಏನು, ಅದರ ಗೌರವವೇನು, ಅದರ ಒಂದು ಏನು ನಾವು ರಿಸರ್ವೇಷನಲ್ಲಿ ಗೆದ್ದಿದ್ದೀವಿ, ಯಾಕೆ ನಾವು ಅವ್ರಿಗೆ ಧ್ವನಿಯಾಗಬಾರ್ದು ಅನ್ನೋದೇ ಒಂದು ವಿಪರ್ಯಾಸದ ಒಂದು ಸಂಗತಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರ ಹಾಗೂ ಯಾವುದೇ ಸರ್ಕಾರ ಬರಲಿ, ಯಾಕಂದರೆ ರಿಸರ್ವೇಷನ್ ಅಂತ ಬಂದಾಗ ಆ ಒಂದು ಏನು ಪಂಗಡಕ್ಕೆ ಸಮುದಾಯಕ್ಕೆ ಪರವಾಗಿ ಇವರು ಧ್ವನಿಯಾಗಬೇಕು. ಮುಂದಿನ ದಿನಗಳಲ್ಲಿ ನಾವೇನಿವತ್ತು ರಾಜ್ಯದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರಗಳು ಉತ್ತರ ಕರ್ನಾಟಕದಲ್ಲಿ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿದೆ. ಹಾಗೆಯೇ ನಮ್ಮ ಜಿಲ್ಲೆಯಲ್ಲೂ ಕೂಡ 3,000ಕ್ಕಿಂತ ಹೆಚ್ಚು ನಕಲಿ ಜಾತಿ ಪ್ರಮಾಣ ಪತ್ರಗಳು ಇವತ್ತು ಈ ಜಿಲ್ಲೆಯಲ್ಲಾಗಿರ್ತಕ್ಕಂಥದ್ದು. ಹಾಗಾಗಿ ಈ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಹೋರಾಟದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಮರಿಯಪ್ಪಣ್ಣವರು ಹಾಗೆಯೇ ಶ್ರವಣ್ ಕುಮಾರ್ ನಾಯಕ್ ಅವರು ಉತ್ತರ ಕರ್ನಾಟಕದ ನಕಲಿ ಜಾತಿ ಪ್ರಮಾಣ ಪತ್ರದ ರಾಜ್ಯಾಧ್ಯಕ್ಷರಿರ್ತಾರೆ. ಇವರ ನೇತೃತ್ವದಲ್ಲಿ ಇಡೀ 15 ಜನ ಮೀಸಲಾತಿಯಿಂದ ಪರಿಶಿಷ್ಟ ಪಂಗಡದ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಶಾಸಕರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವ ಮುಖಾಂತರ ಶಾಸಕರನ್ನು ನಮ್ಮ ಪರ ಧ್ವನಿಯಾಗಬೇಕು, ನಮ್ಮ ಹಕ್ಕುಗಳ ಬಗ್ಗೆ ಧ್ವನಿಯಾಗಬೇಕಂತೇಳಿ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಿದ್ದೇವೆ. 3 ಹಂತಗಳಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈಗ 3ನೇ ಹಂತದ ಜಗಳೂರನ್ನು ಇವತ್ತು ಮುಗಿಸಿ 5ನೇ ತಾರೀಕು ಮಾನ್ಯ ಸಚಿವರ ಸತೀಶ್ ಜಾರಕಿಹೊಳಿ ಅವರ ಮನೆಯ ಮುಂದೆ ಕೂಡ ನಾವು 5ನೇ ತಾರೀಕು ಧರಣಿಯನ್ನು ಹಮ್ಮಿಕೊಂಡಿರ್ತೇವೆ. ಹಾಗೆಯೇ ಈ ವಿಷಯದ ಕುರಿತಾಗಿ ನಾವು ಹೇಳೋದಿಷ್ಟೇ, 15 ಜನ ಶಾಸಕರಿಗೆ ನಾವು ಮನವಿ ಮಾಡೋದು, ಆಗ್ರಹ ಮಾಡೋದಿಷ್ಟೇ. ಇವತ್ತೇನು ಮೊನ್ನೆ ನಡೆದಂಥ ಶುಕ್ರವಾರ ಬಂದಂಥ ನ್ಯಾಯಾಲಯದ ತಡೆಯಾಜ್ಞೆಯನ್ನು ಬಂದಿದೆ, ಅದು ನಮಗೆ ತುಂಬಾ ಮನಸ್ಸಿಗೆ ನೋವು ಕೊಟ್ಟಿದೆ. ಇವತ್ತು ನನ್ನ ಸಮುದಾಯಕ್ಕೆ ಕಟ್ಟಕಡೆ ಜನರಿಗೆ ಆಗ್ತಕ್ಕಂಥ ಅನ್ಯಾಯ, ನನ್ನ ಸಮುದಾಯಕ್ಕೆ ಇವತ್ತು ನಕಲಿ ಜಾತಿ ಪ್ರಮಾಣ ಪತ್ರದಿಂದ ಆಗಿರ್ತಕ್ಕಂಥ ಬಹುದೊಡ್ಡ ಅನ್ಯಾಯ ಆಗಿರ್ತದೆ. ಅವ್ರ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ನಕಲಿ ಜಾತಿ ಪ್ರಮಾಣ ಪತ್ರ ಇರತಕ್ಕಂಥ ಮಾಹಿತಿ ನಮಗಿದೆ. ಮಾನ್ಯ ಸಚಿವರು ಕೂಡ ಇದ್ರ ಬಗ್ಗೆ ಧ್ವನಿಯಾಗಬೇಕು. 15 ಜನ ಶಾಸಕರು ಕೂಡ ಪರಿಶಿಷ್ಟ ಪಂಗಡದಿಂದನೇ ST ಸರ್ಟಿಫಿಕೇಟ್ ತಗೊಂಡೆ ಅವರು ಗೆದ್ದಿರೋದ್ರಿಂದ ನಮ್ಮ ಪರವಾಗಿ ಅವರು ಧ್ವನಿಯಾಗಿ ನಿಲ್ಲಬೇಕು. ಅವ್ರು ನಮಗೆ ಸಿಗಬೇಕಾಗಿರೋ ಹಕ್ಕುಗಳನ್ನು ಕೊಡಿಸಬೇಕು. SCPT TSP ಹಣವನ್ನು ದುರುಪಯೋಗ ಮಾಡ್ಕೊಂಡಿರೋದ್ರ ಬಗ್ಗೆ ಧ್ವನಿಯಾಗಬೇಕು. 187 ಕೋಟಿ ವಾಲ್ಮೀಕಿ ಹಗರಣವನ್ನು ಮಾಡುವ ಮುಖಾಂತರ ನನ್ನದೇ ಸಮುದಾಯದ ನಾಯಕನನ್ನು ಕೂಡ ಅವರು ಸಿದ್ದರಾಮಯ್ಯನವರು ಜೈಲಿಗಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ನನ್ನ ಪರಿಶಿಷ್ಟ ಪಂಗಡದ ಶಾಸಕರುಗಳು ಇವತ್ತು ಸಿದ್ದರಾಮಯ್ಯ ಅವರಿಗೆ ಗೆರವಾಕಿ ನಮಗೆ ಸಿಗಬೇಕಾಗಿರೋ ಹಕ್ಕನ್ನು ವಿಶೇಷ ಬಡ್ಜೆಟ್ನ ಮಂಡನೆ ಮಾಡಿದ ನಂತರ ವಿಶೇಷ ಪ್ರಶ್ನಾವಳಿಯಲ್ಲಿ ಸೆಷನ್ನಲ್ಲಿ ವಿಶೇಷವಾದ ಸಮಯವನ್ನು ತಗೊಂಡು ನಮಗೆ ನ್ಯಾಯವನ್ನು ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ನಮ್ಮ ಹೋರಾಟ ಉಗ್ರರೂಪ ಪಡಿತಕ್ಕಂಥದ್ದು, 2 ಮಾತಿಲ್ಲ ಅಂತಕ್ಕಂಥದ್ದು ಈ ಮುಖ್ಯಾನ ನಾವು ಅವರಿಗೆ ಆಗ್ರಹಪಡಿಸ್ತೇವೆ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.